ಸೌಜನ್ಯಾಳ ಛತ್ರಿ ಜನರಲ್ ವ್ಯೂ ಅಲ್ಲಿ ನೋಡಿದ ನೋ. ಸೌಜನ್ಯಾಳ ಛತ್ರಿ ಎಲ್ಲೋಯ್ತು? ಸೌಜನ್ಯಾಳ ಛತ್ರಿ ಎಲ್ಲೋಯ್ತು? ಛತ್ರಿ ಇಂಪಾರ್ಟೆಂಟ್ ಪಾಯಿಂಟ್. ಸೌಜನ್ಯಳ ಛತ್ರಿ ತೆರೆದ ಛತ್ರಿ ಅಂತ ಹೇಳಿ. ಸೌಜನ್ಯಳು ತೆರೆದಿಟ್ಟುಕೊಂಡು ಬಂದಂತಹ ಛತ್ರಿ. ಮಡಿಚಿರುವ ಛತ್ರಿ ಒಂದು ವೇಳೆ ಮಿಸ್ ಆಗಿದ್ದರೆ ಎಲ್ಲಿಯೋ ಪದೆಯಲ್ಲಿ ಅಡಿಗೆಯೋ ಅಥವಾ ಎಲ್ಲಾದರೂ ತೋಡಲ್ಲಿ ಬಿದ್ದಿದ್ರು, ಅವ್ರ ಬ್ಯಾಗಲ್ಲಿ ಇಟ್ಕೊಂಡಿದ್ರು, ಸಿಗ್ತಾಯಿತ್ತು ಅಂತ ಇಟ್ಕೊಳ್ಳೋಣ. ಮಳೆ ಬರ್ತಿರೋದ್ರಿಂದ ಅಲ್ಲಿ ಇದರಲ್ಲಿ ಇಳಿದ್ಲಲ್ಲ, ಇಲ್ಲಿ ಸ್ನಾನಘಟ್ಟದಲ್ಲಿ, ಅಲ್ಲಿಂದ ನಿಯರ್ಲಿ ನಡ್ಕೊಂಡು ಬರುವಾಗ ಛತ್ರಿ ಓಪನ್ ಆದ ಛತ್ರಿಯನ್ನು ತೆರೆದುಕೊಂಡು ಬರ್ತಿರೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಅವಳ ಛತ್ರಿ ಸಮೇತನೇ ಮಾತಾಡಿಸಿದ್ದಕ್ಕೆ ಎವಿಡೆನ್ಸ್ ಇದೆ. ಯಾವುದು? ಹರೀಶ್ದು ಇವಂದು. ಓಕೆ. ಆಮೇಲೆ ನಂತರ ಅವಳನ್ನು ಹೊತ್ಕೊಂಡು ಹೋಗುವಾಗ ಛತ್ರಿ ಮೈಟ್ ಹ್ಯಾವ್ ಫಾಲ್ ಡೌನ್ ಸಮ್ವೇರ್. ಆ ರೋಡ್ ಕ್ರಾಸಲ್ಲಿ ಬಿದ್ದೋಗಿರ್ಬೋದು, ಛತ್ರಿ ತೆರೆದಾಗ ಗಾಳಿ ರಭಸಕ್ಕೆ ಎಲ್ಲಿಯೇ ಹೋಗಿರ್ಬೋದು. ಆಮೇಲೆ ಟ್ರೇಸ್ ಮಾಡಲಿಕ್ಕೆ ಯಾಕೆ ಟ್ರೇಸ್ ಮಾಡಲಿಲ್ಲ ಅನ್ನೋ ಒಂದು ಪ್ರಶ್ನೆ. ಛತ್ರಿ ಈಸ್ ನಾಟ್ ಎನ್ ಇನ್ಸ್ಟ್ರೂಮೆಂಟ್ ಟು ಯೂಸ್ ರೇಪ್ ಆರ್ ಮರ್ಡರ್. ಅಂದರೆ ಆ ಕ್ರೈಮ್ನಲ್ಲಿ ಅದರದ್ದು ಪಾತ್ರ, ಅದು ವೆಪನ್ ಆಗಿ ಯೂಸ್ ಆಗಿಲ್ಲ. ಛತ್ರಿ ಎನ್ನುವುದು ಕೇವಲ ಒಂದು ಆ ಡೈರೆಕ್ಷನ್ನಲ್ಲಿ ಏನಾದ್ರು ಬಿದ್ದಿರ್ಬೋದಾ, ಡೆಡ್ ಬಾಡಿ ಬಿದ್ದಿರ್ಬೋದಾ, ಅಥವಾ ಇನ್ನೇನಾದರೂ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ಸಿಗಬಹುದಾ ಅನ್ನೋ ಡೈರೆಕ್ಷನ್ ಕೊಡುವಂಥ ವಸ್ತು. ತೆರೆದ ಛತ್ರಿ ಆದ್ದರಿಂದ ಕಾಣೆ ಆಗಿರ್ಬೋದು. ಅದನ್ನು ಟ್ರೇಸ್ ಮಾಡಿದ್ರೂ ಕೂಡ ಲಿಂಕ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಎವಿಡೆನ್ಸಿಗೆ ಲಿಂಕ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಬಿಕಾಸ್ ಇಟ್ ವಾಸ್ ನಾಟ್ ಎನ್ ಇನ್ಸ್ಟ್ರೂಮೆಂಟ್ ಟು ಕಮಿಟ್ ದೋಸ್ ಟು ಅಫೆನ್ಸಸ್.